ಗಣೇಶ ಚತುರ್ಥಿ ವಿಶೇಷತೆ. ಗಣೇಶ ಚತುರ್ಥಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಹಿಂದೂ ಧರ್ಮದ ಶ್ರೇಷ್ಠ ದೇವರಾದ ಗಣಪತಿಯ ಜನ್ಮದಿನಾಚರಣೆ. ಗಣಪತಿಯನ್ನು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಶುಭ ಕಾರ್ಯಗಳ ಪ್ರಾರಂಭದ ಸಂಕೇತವೆಂದು ಪೂಜಿಸಲಾಗುತ್ತದೆ. ಈ ಹಬ್ಬದ ಮುಖ್ಯ ಉದ್ದೇಶವು ಜನರ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಶುಭವನ್ನು ತರಲು ಗಣೇಶನನ್ನು ಆಹ್ವಾನಿಸುವುದು. ಈ ಹಬ್ಬವನ್ನು 10 ದಿನಗಳವರೆಗೆ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಗಣೇಶನ ಮೂರ್ತಿಗಳನ್ನು ಮನೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಿ ಪೂಜೆ ಮಾಡಲಾಗುತ್ತದೆ. ನಂತರ ಈ ಮೂರ್ತಿಗಳನ್ನು ಜಲ ವಿಸರ್ಜನೆ, ನೀರಿನಲ್ಲಿ ಮುಳುಗಿಸುವುದು ಮಾಡುವ ಮೂಲಕ ಹಬ್ಬವನ್ನು ಕೊನೆಗೊಳಿಸಲಾಗುತ್ತದೆ. ಗಣೇಶ ಚತುರ್ಥಿಯ ಇತಿಹಾಸ. ಗಣೇಶ ಚತುರ್ಥಿ ಹಬ್ಬದ ಆಚರಣೆಯು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಆದರೆ ಅದು ಸಾರ್ವಜನಿಕ ಹಬ್ಬವಾಗಿ ಬೆಳೆದದ್ದು ಬಾಲ್ ಗಂಗಾಧರ ತಿಲಕ್ ಅವರ ಪ್ರಯತ್ನದಿಂದ. ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಜನರನ್ನು ಒಂದುಗೂಡಿಸಲು ಮತ್ತು ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರಣೆ ನೀಡಲು ತಿಲಕ್ ಅವರು ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಆಚರಿಸಲು ಪ್ರಾರಂಭಿಸಿದರು. ಇದು ಜನರಿಗೆ ಒಂದೆಡೆ ಸೇರಲು ಮತ್ತು ದೇಶಭಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡಿತು. ಈ ರೀತಿ ಗಣೇಶ ಚತುರ್ಥಿ ಒಂದು ಧಾರ್ಮಿಕ ಹಬ್ಬವಾಗಿರುವುದರ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಒಟ್ಟುಗೂಡಿಸಿದ ಒಂದು ರಾಷ್ಟ್ರೀಯ ಹಬ್ಬವೂ ಆಗಿ ಮಾರ್ಪಟ್ಟಿತ್ತು.